ಇಂದು ಸಂಸತ್ನಲ್ಲಿ ಅಣ್ಣಾ ಅವರ ಜನಲೋಕಪಾಲ್ ಮಸೂದೆ ಬಗ್ಗೆ ಚರ್ಚೆ ನಡೆಯೋದು ಗ್ಯಾರಂಟಿ. ಅಷ್ಟೇ ಅಲ್ಲ, ಇದೇ ರೀತಿಯ ಇನ್ನೂ 3 ಮಸೂದೆಗಳು ಚರ್ಚೆಗೆ ಬರಲಿವೆ. ಸರ್ವಪಕ್ಷ ಸಭೆ ಕೂಡ ಇದಕ್ಕೆ ಸಮ್ಮತಿ ಸೂಚಿಸಿವೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇಂದು ಲೋಕಪಾಲ್ ಮಸೂದೆಗಳು ಮಂಡನೆಯಾಗ್ತಾ ಇವೆ. ಲೋಕಪಾಲ್ ಮಸೂದೆ ಬಗ್ಗೆ ನಿನ್ನೆಯೇ ಚರ್ಚೆ ನಡೆಯಬೇಕಿತ್ತು. ಆದರೆ ಪ್ರತಿಪಕ್ಷ ಬಿಜೆಪಿಗೆ ಈ ಮಾಹಿತಿ ತಲುಪಿದ್ದೇ ಚರ್ಚೆ ಆರಂಭಕ್ಕೆ ಕೇವಲ 15 ನಿಮಿಷ ಮುಂಚೆ. ಸಿದ್ಧತೆ ಮಾಡಿಕೊಳ್ಳಲು ಅವಕಾಶ ನೀಡದ ಬಗ್ಗೆ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ವಿರೋಧಿಸಿದ್ರು, ಗೊತ್ತುವಳಿ ಮಂಡಿಸಿದರು. ಹೀಗಾಗಿ ಇಂದು ಮಸೂದೆ ಮಂಡನೆಯಾಗಲಿದೆ. ಒಟ್ಟು 4 ಮಸೂದೆಗಳು ಮಂಡನೆಯಾಗುತ್ತಿವೆ. ಒಂದು, ಸರ್ಕಾರ ಸಿದ್ಧಪಡಿಸಿರುವ ಲೋಕಪಾಲ್ ಮಸೂದೆ. ಎರಡನೆಯದು ಅಣ್ಣಾ ಹಜಾರೆ ಟೀಮ್ ಸಿದ್ಧಪಡಿಸಿರುವ ಮಸೂದೆ. ಮೂರನೆಯದ್ದು ರಾಷ್ಟ್ರೀಯ ಸಲಹಾ ಸಮಿತಿ ಸದಸ್ಯೆ ಅರುಣಾ ರಾಯ್ ಸಿದ್ಧಪಡಿಸಿರುವ ಮಸೂದೆ. ನಾಲ್ಕನೆಯದು ಜನಸತ್ತಾ NGO ಸಿದ್ಧಪಡಿಸಿರುವ ಮಸೂದೆ. ಈ 4 ಮಸೂದೆಗಳ ಬಗ್ಗೆ ಇಂದು ಚರ್ಚೆ ನಡೆಯಬೇಕಿದೆ. ಚುನಾವಣಾ ಆಯೋಗದ ಮಾಜಿ ಅಧ್ಯಕ್ಷ TN ಶೇಷನ್ ಕೂಡ ಮಸೂದೆಯ ಕರಡು ಪ್ರತಿಯೊಂದನ್ನು ಸಿದ್ಧಪಡಿಸಿ ಕಳುಹಿಸಿದ್ದಾರೆ. ಕುತೂಹಲ ಇರೋದು ಅಣ್ಣಾ ಟೀಮ್ ಮಂಡಿಸುತ್ತಿರುವ ಮಸೂದೆ ಮತ್ತು ಸರ್ಕಾರದ ಲೋಕಪಾಲ್ ಮಸೂದೆಗಳ ಬಗ್ಗೆ. ಈಗಾಗಲೇ ಅಣ್ಣಾಗೆ ಬೆಂಬಲ ಪ್ರಕಟಿಸಿರುವ ಬಿಜೆಪಿ ತನ್ನ ಕೆಲವು ವಾದಗಳನ್ನು ಮುಂದಿಟ್ಟಿದೆ. ಆದರೆ ಅಣ್ಣಾ ಟೀಮ್ ಎಲ್ಲ ಬೇಡಿಕೆಗಳನ್ನು ಒಪ್ಪಿಲ್ಲ. ಜನಲೋಕಪಾಲ್ನಲ್ಲಿ ಬಿಜೆಪಿ ಒಪ್ಪಿದ್ದು ಬಿಟ್ಟಿದ್ದು. ಪ್ರಧಾನಮಂತ್ರಿಗಳ ಕಚೇರಿ ಲೋಕಪಾಲ್ ವ್ಯಾಪ್ತಿಗೆ ಬರಬೇಕು. ದೇಶದ ರಕ್ಷಣಾ ವಿಷಯಗಳು ಬೇಡ. ಎಲ್ಲ ಅಧಿಕಾರಿಗಳಿಗೂ ಮಸೂದೆ ಅನ್ವಯವಾಗಬೇಕು. ತನಿಖೆ ಮಾಡುವ ಅಧಿಕಾರ ಉನ್ನತ ಅಧಿಕಾರಿಗಳಿಗೆ ಮಾತ್ರ ಸೀಮಿತವಾಗಿರಲಿ. ಕಿರಿಯ ಅಧಿಕಾರಿಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳೇ ತನಿಖೆ ಮಾಡಲಿ. ಲೋಕಪಾಲ್ ಸಮಿತಿ ಸದಸ್ಯರ ಆಯ್ಕೆ ಪಾರದರ್ಶಕವಾಗಿ ನಡೆಯಲಿ. ಸರ್ಕಾರದ ನಿಯಂತ್ರಣ ಬೇಡ. ಲೋಕಪಾಲದ ವ್ಯಾಪ್ತಿಯಲ್ಲಿ ನ್ಯಾಯಾಧೀಶರು ಇರಬೇಕು. ಸಂಸತ್ ಒಳಗಿನ ಸಂಸದರ ವರ್ತನೆ ಮೇಲೆ ಲೋಕಪಾಲರ ನಿಯಂತ್ರಣ ಬೇಡ. ಇವೆಷ್ಟು ವಿಷಯಗಳನ್ನು ಬಿಜೆಪಿ ಬಿಚ್ಚಿಟ್ಟಿದೆ. ಒಟ್ನಲ್ಲಿ ಇಂದು ಸಂಸತ್ತಿನಲ್ಲಿ ಗಂಭೀರ ಚರ್ಚೆಯಾಗುತ್ತೋ ಅಥವಾ ಕೋಲಾಹಲ ಗದ್ದಲಗಳಲ್ಲೇ ಮುಳುಗಿ ಕಾಲ ವ್ಯರ್ಥವಾಗುತ್ತೋ ಗೊತ್ತಿಲ್ಲ. ವೇದಿಕೆಯಂತೂ ಸಿದ್ಧವಾಗಿದೆ. ಸತತ 11ನೇ ದಿನ ಉಪವಾಸ ನಿರತರಾಗಿರುವ ಅಣ್ಣಾ ಪ್ರಧಾನಿಗೆ ಮತ್ತೊಂದು ಪತ್ರ ಬರೆದು 3 ಬೇಡಿಕೆ ಇಟ್ಟಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಲೋಕಾಯುಕ್ತರ ನೇಮಕ ಆಗಬೇಕು. ನಾಗರಿಕರು ದೂರು ಸಲ್ಲಿಸಲು ಇಲಾಖೆಗಳಲ್ಲಿ ತಯಾರಿ ಶುರುವಾಗಬೇಕು. ಕೆಳ ಹಂತದ ಅಧಿಕಾರಿ ವರ್ಗವನ್ನ ಲೋಕಪಾಲ್ ವ್ಯಾಪ್ತಿಗೆ ತರಬೇಕು ಹಾಗೂ ಈ ಬೇಡಿಕೆ ಈಡೇರಿಕೆಗಳ ಬಗ್ಗೆ ಸಂಸತ್ನಲ್ಲಿ ನಿರ್ಣಯವೊಂದನ್ನು ಅಂಗೀಕರಿಸಬೇಕು ಅನ್ನೋದು ಅಣ್ಣಾ ಬೇಡಿಕೆ. ಇದರ ಜೊತೆಯಲ್ಲಿ ಸಂಸತ್ತಿನಲ್ಲಿ ಹೋರಾಟದ ಬಗ್ಗೆ ವ್ಯಕ್ತವಾದ ಕಳಕಳಿಗೆ ಅಣ್ಣಾ ಕೃತಜ್ಞತೆ ಸಲ್ಲಿಸಿದ್ದಾರೆ. ಪ್ರಧಾನಿಯವರಿಗೆ ತಮ್ಮ ಅಥವಾ ತಮ್ಮ ತಂಡದ ಯಾವುದೇ ಸದಸ್ಯರ ಹೇಳಿಕೆಗಳಿಂದ ನೋವಾಗಿದ್ರೆ ಕ್ಷಮೆ ಕೇಳುತ್ತೇನೆ ಎಂದು ದೊಡ್ಡತನ ಮೆರೆದಿದ್ದಾರೆ. ನನ್ನ ಹೋರಾಟ ನನ್ನ ಸ್ವಂತಕ್ಕಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24.